ಜನರೇಷನ್ಗೆ ನಾವು ನೀರಿನ ಅಭಾವ ಮತ್ತೆ ಪರಿಸರ ಸಂರಕ್ಷಣೆ ಯಾವ ತರ ಮಾಡಬೇಕು. ಮುಂಚೆ ಎಲ್ಲ ನೀರು ಒಂದು 40 ಅಡಿಗೆ ಒಂದು 10 ಅಡಿ ಆಗಿದ್ರೇನೆ ನೀರು ಸಿಕ್ತಿತ್ತು, ಬಾವಿ ನೀರೆಲ್ಲ. ಈಗೆಲ್ಲ ಬಾವಿಗಳೆಲ್ಲ ಬತ್ತೋಗಿ ಮುಚ್ಚಾಕ್ಬಿಟ್ಟಿದ್ದಾರೆ. ಈಗ ಪ್ರೆಸೆಂಟ್ 1000 ಅಡಿ ಕೂಡ ನಾವು ಆಗಿದ್ರು ಕೂಡ ನೀರು ಸಿಗ್ತಾ ಇಲ್ಲ. ಸೊ ಅದರಿಂದ ಏನಾಗುತ್ತೆ, ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಏನಾಗುತ್ತಿದೆ, ನಾಡಿಗೆ ಬರ್ತಿದ್ದಾವೆ. ಅದರಿಂದ ನಾವೇನ್ ಮಾಡಬೇಕು, ಬನ್ನಿ ಸೊ ಏನ್ ನಾವು ಈ ಬೀಜಗಳು ಇಟ್ಟಿದೀವಿ, ಇದನ್ನೆಲ್ಲ ಶಾಲಾ ಮಕ್ಕಳ ಕಡೆಯಿಂದ ಬೀಜ ದುಂಡೆನ ಮಾಡಿಸ್ಬಿಟ್ಟು, ಈಗ ಜೂನ್ ತಿಂಗಳಲ್ಲಿ ಮಳೆಗಾಲ, ಈಗ ಬೀಜಗಳನ್ನ ನಾವು ಪರ್ಚೇಸ್ ಮಾಡ್ಬೋದು. ಮಾಡಿಸಿ ಅದನ್ನೇನ್ ಮಾಡ್ಬೇಕು, ಬೀಜ ದುಂಡೆನ ಮಾಡಿಸಿ ತಗೊಂಡು ಎಲ್ಲ ಶಾಲೆಗಳಲ್ಲಿ ತಗೊಂಡೋಗಿ ಅದನ್ನ ಕಾಡ್ಗೆ ಹಾಕ್ಬೇಕು. ಕಾಡ್ಗೆ ಯಾಕೆ ಹಾಕ್ಬೇಕಂದ್ರೆ ಈಗೆಲ್ಲ ಬೆಂಕಿ ಬಿದ್ದೋಗ್ಬಿಡುತ್ತೆ. ಬೆಂಕಿ ಬಿದ್ದು ಗಿಡದ ಜೊತೆಗೆ ಬೀಜಗಳನ್ನು ಸುಟ್ಟೋಗ್ಬಿಡ್ತಾವೆ, ಅವಾಗ ಬೀಜ ನಮಗ್ ಸಿಗಲ್ಲ. ಸೊ ನಾವೇನ್ ಮಾಡ್ಬೇಕು, ಅದನ್ನ ಬೀಜ ದುಂಡೆನ ಮಾಡಿ ಜೂನಲ್ಲಿ ಹಾಕಿದಾಗ ಸಸಿ ಮತ್ತೆ ಬೆಳ್ಕೊಳ್ಳುತ್ತೆ. ಸೊ ಇದು ಒಂದು ಪರಿಸರ ಸಂರಕ್ಷಣೆ ಯಾವ ತರ ಯಾಕಂದ್ರೆ ಈ ಸಸಿಗಳೆಲ್ಲ ಕಾಡಲ್ಲಿ ಬೆಳೆಯುವಂತ ಸಸಿಗಳು, ಮತ್ತೆ ಕಾಡು ಪ್ರಾಣಿಗಳಿಗೆ ಆಹಾರ ಕೂಡ ಇದರಿಂದ ದೊರೆಯತಕ್ಕಂಥದ್ದು ನಾವು ನೋಡ್ತಿರ್ತೀವಿ. ಯಾಕಂದ್ರೆ ಈಗ ಇದನ್ನೆಲ್ಲ ಹುಡಿಕೊಂಡು ಈಗ ಮನೆಗಳೆಲ್ಲ ಬಂದ್ಬಿಟ್ಟು ತೊಂದರೆ ಕೊಡೋದು, ಈ ಕೋತಿಗಳೆಲ್ಲ ಇದನ್ನೆಲ್ಲ ಮಾಡ್ತಿರ್ತವೆ. ಮತ್ತೆ ನಲ್ಲಿಕಾಯಿ ಇವೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗಿರುತ್ತೆ. ಇದು ಒಂದು ಪ್ಲಾಸ್ಟಿಕ್ ನಾವು ಯಾವ ತರ ಯೂಸ್ ಮಾಡ್ತೀವಿ, ಈಗ ನೀರ್ ಕುಡಿಯಕ್ ಹೋಗ್ತಾ ಈಗ ನೀರ್ ಕುಡಿದಾದ್ಮೇಲೆ ನಾವು ಇದನ್ನ ಬಿಸಾಕ್ತಿವಿ. ಬಿಸಾಕ್ಬಾರ್ದು, ಇದನ್ನೇನ್ ಮಾಡ್ಬೇಕು, ಇದ್ರೊಳಗಡೆ ಡಂಪ್ ಮಾಡ್ಬೇಕು. ಡಂಪ್ ಮಾಡಿದ್ಮೇಲೆ ಈ ಬಾಟಲ್ ನ ತಗೊಂಡ್ ಹೋಗಿ ಮತ್ತೆ ನಾವು ಮನೆಯಲ್ಲಿ ಚಾಕ್ಲೇಟ್ಗಳನ್ನೆಲ್ಲ ತಿಂತೀವಿ. ತೊಳಿ ಸರ್, ನೀವು ತಿಂದಾದ್ಮೇಲೆ ಏನ್ ಮಾಡ್ತೀರಾ, ನೀವು ಬಿಸಾಕ್ತೀರಾ. ಅದನ್ನ ಬಿಸಾಕ್ಬಾರ್ದು. ಅವಾಗ ಏನ್ ಮಾಡ್ಬೇಕು, ಇದ್ರೊಳಗಡೆನೆ ಹಾಕಿ ಹಾಕ್ತಾ ಇರ್ಬೇಕು. ಮತ್ತೆ ಕೋಲ್ ಇದ್ದಾಗ ಏನ್ ಮಾಡ್ಬೇಕು, ನಾವು ಇದನ್ನ ಹಿಂಗೆ ಪ್ರೆಸ್ ಮಾಡ್ತಾನೆ ಇರ್ಬೇಕು. ಇದು ಫಿಲ್ ಆಗುತ್ತೆ. ಫಿಲ್ ಆದ್ಮೇಲೆ ಇದನ್ನ ಹಾಗೆ ಇದ್ ಮಾಡ್ಬಿಟ್ಟು ಹೀಗೆ ಕೊಟ್ಟರು ನಡೆಯುತ್ತೆ. ಇದ್ ಕೊಟ್ಟು ಅಂದ್ರೆ ಏನಕ್ಕೆ ನಾವು ಈ ತರ ಕೊಡ್ಬೇಕು ಅಂದ್ರೆ, ಈಗ BBMP ಅವರು ಕಸ ತಗೊಂಡ್ ಹೋಗ್ಬೇಕಾದ್ರೆ ಓಪನ್ ಅಪ್ ಆಗಿ ತಗೊಂಡ್ ಹೋಗ್ತಾರೆ. ರೋಡಲ್ಲೆಲ್ಲ ಚಲ್ಕೊಂಡು, ಗಾಡಿಯಲ್ಲೆಲ್ಲ ಹಾರ್ಕೊಂಡು ಮತ್ತೆ ಭೂಮಿ ಸೇರ್ಕೊಳ್ಳುತ್ತೆ. ಅದು ಹಾರ್ಕೊಂಡೋಗಿ ನೀರಲ್ಲೂ ಕೂಡ ಸೇರ್ಕೊಂಡ್ಬಿಡುತ್ತೆ. ನೀರಲ್ಲಿ ಸೇರ್ಕೊಂಡಾಗ ಏನಾಗುತ್ತೆ, ಜಲಚರ ಜೀವಿಗಳು ಏನ್ ಮಾಡ್ತವೆ, ತೊಂದ್ರೆನೂ ಆಗ್ಬೋದು, ಅವು ತಿನ್ಬೋದು. ತಿಂದಾದ್ಮೇಲೆ ಏನಾಗುತ್ತೆ, ನಾವು ಫಿಶ್ ತಿಂತೀವಿ. ಫಿಶ್ ತಿಂದಾಗ ಏನಾಗುತ್ತೆ, ನಮ್ಮ ದೇಹಕ್ಕೆ ಮೈಕ್ರೋ ಪ್ಲಾಸ್ಟಿಕ್ ಸೇರ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಕ್ಯಾನ್ಸರ್ ಬರೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ಏನ್ ಮಾಡ್ಬೇಕು, ನಾವು ಪ್ಲಾಸ್ಟಿಕ್ ನ ಮಿತವಾಗಿ ಬಳಸ್ಬೇಕಂದ್ರೆ ಏನ್ ಮಾಡ್ಬೇಕು, ಮತ್ತೆ ರೀಸೈಕ್ಲಿಂಗ್ ಮಾಡ್ಬೇಕಂದ್ರೆ ನಾವು ಈ ತರ ಮಾಡ್ಕೊಡ್ಬೇಕು. ಅಂದ್ರೆ ಪ್ಲಾಸ್ಟಿಕ್ ಕಡಿಮೆ ಬಳಸ್ದಂಗೂ ಆಗುತ್ತೆ, ಪರಿಸರ ಕೂಡ ನಾವು ಸಂರಕ್ಷಣೆ ಮಾಡಿರೋ ತರನು ಆಗುತ್ತೆ. ಸೊ ಇದು ಒಂದು ನಮ್ಮ ಒಂದು ಸಣ್ಣ ಸಮಾಜಕ್ಕೆ ನಾವು ಮಾಡ್ತಕ್ಕಂಥದ್ದು ಶ್ರೀ ನಂದಿ ಎಜುಕೇಶನ್ ಟ್ರಸ್ಟ್ ವತಿಯಿಂದ. ನಿಮ್ಗೆ ಏನಾದ್ರೂ ಸಹಾಯ ಮಾಡಬೇಕು ಮತ್ತೆ ವಾಲಂಟಿಯರ್ ವರ್ಕ್ ಮಾಡಬೇಕು ಅಂತ ಆಸೆ ಇದೆ, ಸೈನ್ ಮಾಡ್ಬೋದು, ಮತ್ತೆ ಇದಕ್ಕೆ ಸಹಾಯ ಮಾಡ್ಬೋದು. ನಮಸ್ಕಾರ. ಇದು ಬೇಲದಂಡು ಅಂತ ಹೇಳಿ ಹೇಳ್ತಾರೆ. ಇದು ಬೇಲದಂಡು ಅಂದ್ರೆ ಇದು ರೋಡ್ ಸೈಡ್ ಅಲ್ಲಿ ಬಹಳ ಬೆಳೆಯುತ್ತೆ. ರೋಡ್ ಸೈಡ್ ಅಂದ್ರೆ ನಮಗೆ ಸಾಧಾರಣ ಇದು ಅಷ್ಟೊಂದು ಪಬ್ಲಿಸಿಟಿ ಕಮ್ಮಿ ಇದೆ. ಆದ್ರೆ ಇದರಲ್ಲಿರುವಂತ ಮಹತ್ವ ಬಹಳ ತುಂಬಾ ಇದೆ. ತುಂಬಾ ಅಂದ್ರೆ ಈ ಶುಗರ್ ಇರೋದ್ರಿಂದ ಹಿಡಿದು ಪ್ರತಿಯೊಂದು ಕಾಯಿಲೆಗೂ ಒಳ್ಳೆ ಇದು ಕೊಡುವಂತ ಒಂದು ಹಣ್ಣಿದು ಬೇಲದಣ್ಣು ಅಂತ ಕರೀತಾರೆ. ಇದು ಮಹತ್ವ ಏನಂದ್ರೆ ಬಹಳ ಜನಕ್ಕೆ ಪಬ್ಲಿಕ್ ಗೊತ್ತಿಲ್ಲ. ಇದು ಈ ನಿಮ್ಮ ಅವೇರ್ನೆಸ್ ಇಂದ ಈ ಬಹಳ ಜನಕ್ಕೆ ಗೊತ್ತಾಗ್ತಾ ಇದೆ. ಮುಂದೆ ಇದೇ ತರ ನೀವು ಪ್ರತಿ ಪಾರ್ಕ್ ಅಲ್ಲಿ ಇನ್ನೊಂದ್ ಕಡೆ ಈ ಬೇಲದಣ್ಣದ ಬಗ್ಗೆ ಬಹಳ ಜನಕ್ಕೆ ತಿಳಿಸೋದ್ರಿಂದ ಬಹಳ ಜನಕ್ಕೆ ಒಳ್ಳೇದಾಗತ್ತೆ. ಇದರಲ್ಲಿ ಒಂದು 10 ರಿಂದ 15-20 ತರ ಶಕ್ತಿ ಇದೆ. ಇದರಲ್ಲಿ ಮಿನರಲ್ ಏನೇನು ನಮಗೆ ಮನುಷ್ಯರಿಗೆ ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಿದಂತ ಎಲ್ಲಾ ಗುಣಗಳು ಇದರಲ್ಲಿದೆ. ಹಾಗಾಗಿ ಬೇಲದಣ್ಣದ ಬಗ್ಗೆ ನಾನು ಬಹಳ ಈಗ ಸಾಧಾರಣ ಸ್ವಲ್ಪ ಹಿಂದೆ ನಾನು ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಬಹಳ ಅಂದ್ರೆ ನಾವ್ ಹೇಳಕ್ಕಾಗೋದಿಲ್ಲ. ಇದು ಯಾಕೆಂದ್ರೆ ಹಣ್ಣನ್ನ ಇದನ್ನ ಬಹಳಷ್ಟು ಜನ ಬೆಳೆಯಲ್ಲ. ಇದು ಕಾಡಲ್ಲಿ ರೋಡ್ ಸೈಡ್ ಅಲ್ಲಿ ಬೆಳೆಯುವಂತ ಹಣ್ಣಿದು. ಈ ನಡುವೆ ಈಗ ಗೊತ್ತಾಗಿದೆ ಇದ್ರ ಮಹತ್ವ ಏನು ಅಂತ. ಇದಕ್ಕೋಸ್ಕರ ಇದಕ್ಕೆ ಈ ಹಣ್ಣು ನಮ್ಮ JP ಪಾರ್ಕ್ ಅಲ್ಲಿ ತಂದು ಇಲ್ಲಿ ನೀವು ಒಂದು ನೆಡ್ಬೇಕಂತ ನಮ್ಮನ್ನು ಕರೆದಿ ಮಾತಾಡ್ಸ್ತಾ ಇರೋದಕ್ಕೆ ನನಗೆ ಬಹಳ ಖುಷಿ ಆಗತ್ತೆ. ಒಳ್ಳೇದಾಗ್ಲಿ. ಈ ನಮ್ಮ ಸಂಸ್ಥೆ ಹೆಸರೇನಿದು ಶ್ರೀ ನಂದಿ ಎಜುಕೇಶನ್ ಟ್ರಸ್ಟ್ ಅವರು ಮಾಡ್ತಾ ಇರೋದು ಬಹಳ ಜನಕ್ಕೆ ತುಂಬಾ ಅನುಕೂಲ ಆಗತ್ತೆ. ಇನ್ನು ಮುಂದಕ್ಕೆ ಇದೇ ರೀತಿ ಒಳ್ಳೇದಾಗ್ಲಿ, ನಿಮ್ ಟ್ರಸ್ಟ್ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಿಂಗೆ ಬಾ, ನೀನು ಬಾ ರಾಜ, ಅಲ್ಲಿ ಆಮೇಲೆ ಕೊಡಿ ನೀರು.
ತೊಳಿಯಮ್ಮ ಓಕೆ ಸೂಪರ್. ಅಂಟ್ವಾಳ ಸೋಪ್ ನೆಟ್ ಅಂತೀವಿ. ಅಂಟ್ವಾಳ ಸೋಪ್ ಮುಂಚೆ ನಾವೆಲ್ಲ ಯೂಸ್ ಸೀಗೆಕಾಯಿ ಅಂತಿದ್ವಿ ನಾವು, ಅದಲ್ಲ ಅಂತಾರ ಬೇರೆ ಇದೆ ಬೇರೆ ಇದೆ ಬೇರೆ ಅಂಟ್ವಾಳ ಅಂತೇಳಿ. ಅದು ನಾವ್ ಇವಾಗ ಬಂಗಾರ ಎಲ್ಲ ವಾಶ್ ಮಾಡಕ್ಕೆ ಇದೆ ಮಾಡೋದು. ಅದಾದ್ಮೇಲೆ ಇದ್ರಲ್ಲಿ ಕಪ್ಪು ಬೀಜ ಬರುತ್ತೆ ಒಳಗಡೆ. ಕಪ್ಪು ಬೀಜ ಹಿಂದೆಲ್ಲ ನಮಗೆ ಕಫ ಬಂತು ಅದು ನಾವ್ ಇದ್ ಮಾಡ್ತಾ ಇದ್ವು. ಈ ಬೀಜ ನಾವ್ ಮಕ್ಳಿಗೆ ತೇಯ್ದು ಒಂದ್ ಸ್ವಲ್ಪನೇ ಆ ಕಫ ಎಲ್ಲ ಹೊರ ಬಂದ್ಬಿಡೋದು. ಆ ತರ ಔಷಧಿ ಗಿಡ ಬಂಗಾರ ತುಳಿಯೋದಕ್ಕೆ ಮುಂಚೆ ಶಾಂಪೂ ಇದೆಲ್ಲ ಯೂಸ್ ಮಾಡಕ್ಕೆ ಇದರಿಂದ ಯೂಸ್ ಮಾಡ್ತಿದ್ರು. ಓಕೆ ಅಂಟ್ವಾಳ ಓಕೆ ಓಕೆ ಒಳ್ಳೇದಾಗ್ಲಿ. ಕಡಿಮೆ ಆಗಿದೆ, ನೆರಳು ಬರುತ್ತೆ. ಇದನ್ನ ಎಲ್ಲಾ ಆಫೀಸ್ ಕಚೇರಿಗಳಲ್ಲಿ ಅದೇ ಮೇಲೆ ಗಿಡ ಮರಗಳು ಇತ್ತು ಅಂದ್ರೆ ಮಳೆ ಹೆಚ್ಚಾಗಿ ಬರುತ್ತೆ, ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಬೋರ್ವೆಲ್ ಎಲ್ಲ ತುಂಬಾನೇ ಆಳೋ ಇವಾಗ ನಮಗ್ ದುಡ್ಡಿದ್ರೆ ಮಾತ್ರ ಎಲ್ಲ ಅದು ಪ್ರತಿಯೊಂದು ಸಹ ನೀರು ಸಹ ದುಡ್ಡು ಕೊಟ್ಟು ಮಳೆ ಮರಗಳು ಯಾವ ಸಹ ನಮ್ಮ ಹತ್ರ ದುಡ್ಡು ಕೇಳಲ್ಲ, ಏನಿಲ್ಲ. ಅದಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ಇದ್ರೆ ಮಾತ್ರ ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲಾ ಪಾರ್ಕ್ ಅಲ್ಲಿ ಈ ತರ ಮಾಡ್ಬೇಕಂತ ಇದ್ವಿ. ಇವತ್ತು JP ಪಾರ್ಕ್ ಅಲ್ಲಿ ಫಸ್ಟ್ ಇದ್ ಮಾಡಿದ್ವಿ. ಇದೇ ತರ ಎಲ್ಲಾ ಪಾರ್ಕ್ ಅಲ್ಲಿ ಮಾಡ್ಬೇಕಂತ ಕವರ್ ಅಲ್ಲಿ ತೆಗ್ದ್ಬಿಟ್ಟು ಹಂಗ ಹಾಕ್ತಿವಿ. ಅದ್ರ ಬದ್ಲು ಈ ತರ ಪ್ಲಾಸ್ಟಿಕ್ ಕವರ್ನ ಒಂದ್ ಡಬ್ಬಕ್ಕೆ ಹಾಕಿ ಇದ್ ಮಾಡಿದ್ರೆ ಏನಾಗುತ್ತೆ, ಸೇವ್ ಆಗುತ್ತೆ. ಹೆಂಗೆ ಬಾಟ್ಲಿನೂ ಬಿಸಾಕ್ತಿವಿ, ಅದನ್ನೇ ರೀಯೂಸ್ ಮಾಡ್ದಂಗೆ ಆಯ್ತಾ. ಪ್ಲಾಸ್ಟಿಕ್ ಕವರ್ ಎಲ್ಲ ಇದ್ರೊಳಗೆ ತುಂಬ್ದಂಗೆ BBMPಗೆ ಆಗ್ತಾ ಆಟೋ ಬಂದಾಗ ಏನಾಯ್ತು, ಬಾಟ್ಲ್ ಒಳಗೆ ಎಲ್ಲ ಕಸ ಸಿಕ್ತ. ಅದನ್ನು ಏನ್ ಮಾಡ್ತಾರೆ, ರೀಸೈಕಲ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ರೀಸೈಕಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದೇ ತರ ಪ್ರತಿಯೊಂದು ಪ್ಯಾಕ್ಗಳಲ್ಲಿ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೀವಲ್ಲ, ಹೆಂಗ್ ಕಟ್ ಮಾಡಿರೋ ಪೇಪರೇ ಹೊರ ಬೀಳುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ಬೇಕು ಅಲ್ವಾ. ಈ ತರ ವಿಡಿಯೋಸ್ ಬೇಕು. ನೀವು ಮಾತಾಡೋದು ಇದೆಲ್ಲ ನೀವು ಮನೇಲಿ ಮಾಡ್ಬೇಕು. ಮಾಡ್ತೀರಾ? ಈ ತರ ಬಾಟಲ್ ತರ ಇಕೋ ಬ್ರಿಕ್ಸ್ ತರ ಮಾಡ್ಬಿಟ್ಟು ನಿಮ್ಮ ಪಾಟ್ ಇದೆ ಅಂತಂದ್ರಲ್ಲ, ನೀವು 10 ಮನೆಯವರು ಇದ್ದೀರಾ, ಇಲ್ಲಿ 10 ಮನೆಯವರೆಲ್ಲ ಸೇರ್ಬಿಟ್ಟು ಈ ತರ ಇಕೋ ಬ್ರಿಕ್ಸ್ ತರ ಮಾಡಿ ಗಿಡ ಸುತ್ತಲೂ ಕಟ್ಟೆ ಕಟ್ಬೋದು. ಈ ಒಂದ್ ಗಿಡ ನೆಟ್ಟಾಗ ಈ ತರ ಬ್ರಿಕ್ಸ್ ತರ ಮಾಡ್ಬಿಟ್ಟು ಮನೆ ಗಿಡ ಸುತ್ತಲೂ ಈ ತರ ಕಟ್ಟೆ ಕಟ್ಬಿಟ್ರೆ ಗಟ್ಟಿ ಆಗಿರುತ್ತೆ ಅಲ್ವಾ. ಅವಾಗೇನಾಗುತ್ತೆ, ಚೆನ್ನಾಗಿರುತ್ತಲ್ವಾ. ಅದಕ್ಕೋಸ್ಕರ ಪ್ರತಿಯೊಬ್ರು ಈ ತರ ಮನೆಯಲ್ಲಿ ಕವರ್ ಬೀಜಗಳೆಲ್ಲ ಇರುತ್ತೆ ನೋಡ್ಬೋದು. ಅದಾದ್ಮೇಲೆ ಯಾವ ತರ ವಿಡಿಯೋ ಇದೆ ಅಂತ ನೋಡೋದಕ್ಕೆ ಈ QR ಕೋಡ್ ನಿಮ್ಮ ಮೊಬೈಲ್ ಇದೆಯಲ್ಲ, ಸ್ಕ್ಯಾನ್ ಮಾಡಿದ್ರೆ ಆ ವಿಡಿಯೋ ಬರುತ್ತೆ. ಅದನ್ನ 4 ಜನಕ್ಕೆ ಶೇರ್ ಮಾಡಿ. ನೀವು 4 ಜನಕ್ಕೆ ಶೇರ್ ಮಾಡಿದ್ರೆ ಪ್ರತಿಯೊಬ್ರು ನಿಮ್ ಕಡೆಯಿಂದಾನೇ ಬೀಜ ಉಂಡೆ ಮಾಡಿಸಿ ಕಾರ್ಡ್ ಹಾಕ್ಸೋದು. ಅದನ್ನ ಆ ಬೀಜ ಇದೆ ಗೂಗಲ್ ಅಲ್ಲಿ ಹೋಗಿ, ಗೂಗಲ್ ಇದು ರೆಡ್ ಸ್ಯಾಂಡಲ್. ಅವ್ರಿಗೆ ಕೇಳಿ ನೀವೇನ್ ಹೇಳ್ತೀರಾ ಗಿಡ ಮಕ್ಳ. ಇವಾಗ ಗಿಡ ಮರಗಳು ನೆಡೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈ JP ಪಾರ್ಕ್ ಒಳಗಡೆ ನೆಡ್ತಾ ಇರೋದ್ರಿಂದ ಒಳ್ಳೇದಾಗ ಗಿಡ ನೆಡ್ತಾ ಇರೋದ ಎಲ್ಲ ಪರಿಸರ ಏನೇನ್ ಇರ್ಬೇಕು ಅದೆಲ್ಲ ಅಲ್ವಾ. ಗಿಡ ಇರ್ಬೇಕು, ಮರ ಇರ್ಬೇಕು. ಅದಕ್ಕೆ ಹಣ್ಣಿನ ಮರಗಳು ಇದಾವೆ ಏನ್ ಮಾಡ್ಬೇಕು ಅದಕ್ಕೆ, ನೀರ್ ಹಾಕ್ಬೇಕು ಅಲ್ವಾ. ಪ್ಲಾಸ್ಟಿಕ್ ನ ರೀಸೈಕಲ್ ಮಾಡೋದಕ್ಕೆ ಈ QR ಕೋಡ್ ಸ್ಕ್ಯಾನ್ ಮಾಡಿರ ನೀವು ನಿಮ್ ಕಡೆಯಿಂದ 4 ಜನಕ್ಕೆ ಅದು ವಿಡಿಯೋನ ಕಳ್ಸಿರ ಅವೇರ್ನೆಸ್ ಆಗುತ್ತೆ. ಅದು ವಿಡಿಯೋ ಸ್ಕ್ಯಾನ್ ಮಾಡ್ಕೊಂಡು ಇದ್ ಮಾಡಿ. ಹೇಗೆ ಅಂತ ಗೊತ್ತಾಯ್ತಾ ಸ್ಕ್ಯಾನ್ ಮಾಡೋದು? ಬರ್ತಾ ಇದೆ. ಅದು ಸಬ್ಸ್ಕ್ರೈಬ್ ಮಾಡಿ 4 ಜನಕ್ಕೆ ಶೇರ್ ಮಾಡಿ, ನೀವು ಫ್ರೆಂಡ್ಸಿಗೆಲ್ಲ ಮಾಡ್ತೀರಾ. ಪರಿಸರ ಉಳಿಸ್ಬೇಕಲ್ವಾ, ಪ್ರಕೃತಿ ಉಳಿಸ್ಬೇಕು. ಒಂದು ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಓಕೆನಾ? ಗೊತ್ತಾಯ್ತಾ ಪಾಪ, ನಿನಗೂ ಗೊತ್ತಾಯ್ತಾ? ಸರಿ, ಇದು ಒಂದು ಜನಜಾಗೃತಿ ಕಾರ್ಯಕ್ರಮ. ಅಂದ್ರೆ ಪರಿಸರ ಸಂರಕ್ಷಣೆ ಯಾವ ತರ ಮಾಡ್ಬೇಕು ಅಂತ. ಸೊ ಇವೆಲ್ಲ ಕಾಡಲ್ಲಿ ಬೆಳೀತಕ್ಕಂಥ ಸಸ್ಯಗಳು. ಅಂದ್ರೆ ಈಗ ಬೇಸಿಗೆಗಾಲ ಅಲ್ವಾ, ಸೊ ಈಗೆಲ್ಲ ಕಾಡ್ಗಿಚ್ಚಾಗಿ ಎಲ್ಲ ಸುಟ್ಟೋಗುತ್ತೆ. ಮತ್ತೆ ಗಿಡ ಜೊತೆಗೆ ಬೀಜಗಳು ಕೂಡ ಸುಟ್ಟೋಗುತ್ತೆ, ನಮ್ಗೆ ಬೀಜ ಸಿಗಲ್ಲ. ಆಗೇನ್ ಮಾಡ್ತೀವಿ, ಈ ಟೈಮಲ್ಲಿ ಬೀಜಗಳನ್ನ ತಗೊಂತೀವಿ. ತಗೊಂಡು ಇದನ್ನ ಬೀಜಗಳು ಸರಿ ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ ಸರ್?
ಇದನ್ನು ನಾವು ಬೈ ಮಾಡ್ತೀವಿ ಸರ್, ಬೇರೆ ಕಡೆಯಿಂದ ಬೈ ಮಾಡಿ ಶಾಲಾ ಮಕ್ಕಳ ಕಡೆಯಿಂದ ಬೀಜದುಂಡೆ ಮಾಡಿಸ್ಬಿಟ್ಟು ನಾವು ಕಾಡ್ಗೆ ಹಾಕ್ತೀವಿ ಸರ್. ಕಾಡ್ಗೆ ಹಾಕ್ತೀವಿ. ನಿಮ್ದು ಇದು ಫಸ್ಟ್ ಕ್ಯಾಂಪ್ ಇಲ್ಲ ಸರ್, ಇದು ಮಾಡಿದಿರಾ ಬೇರೆ ಬೇರೆ? ನಾವು ಇದಕ್ಕೂ ಮುಂಚೆ ಮಾಡಿದೀವಿ, ಶಾಲಾ ಮಟ್ಟದಲ್ಲೆಲ್ಲ ಮಾಡಿಸಿದೀವಿ. ಸೊ ಅಂದ್ರೆ ಈ ಸಸಿಗಳನ್ನ ಯಾಕೆ ನಾವು ಬೆಳೆಸ್ತೀವಿ ಅಂದ್ರೆ ಇವು ಕಾಡುಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಂತೇವೆ. ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಕಾಡಲ್ಲಿರೋ ನಾಡಿಗೆ ಬಾರದೇ ಇರ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ಈ ತರ ಸಸಿಗಳನ್ನ ಬೆಳೆಸೋದಕ್ಕೆ ತಮ್ಮ ಕೈಲಾದಂತ ಸಹಾಯಗಳನ್ನ ಸಹ ನಾವು ಮಾಡೋದು. ಸರ್ ಈಗ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಪರ್ಸನಲ್ ಆಗಿ ಏನಾದ್ರು? ಸರ್ ಇಲ್ಲಿ ನಮ್ದು ಇದಿದೆ, ಫಾರ್ಮೆಟ್ ಇದೆ. ಈ ಫಾರ್ಮೆಟ್ ಅಲ್ಲಿ ನಿಮ್ ಸೈನು ಸಿಗ್ನೇಚರ್ ಮಾಡಿದ್ರೆ ನಮ್ದೊಂದು ಗ್ರೂಪ್ ನ ಕ್ರಿಯೇಟ್ ಮಾಡಿಬಿಟ್ಟು JP ಪಾರ್ಕ್ದು ಅದರಲ್ಲಿ ನಿಮ್ಗೆ ವಿಡಿಯೋ ಸ್ಕ್ರಿಪ್ಟ್ ಸಿಗುತ್ತೆ. ಮತ್ತೆ ನಾವು ಪ್ಲಾಸ್ಟಿಕ್ ಯಾವ ತರ ಯೂಸ್ ಮಾಡ್ಬೇಕು ಅಂತ ಸಹ ನಾವು ಇದು ಮಾಡ್ತೀವಿ. ಅಂದ್ರೆ ನೀವು ನೀರ್ ಕುಡಿತೀರಲ್ಲ, ಕುಡಿದ್ಮೇಲೆ ಏನ್ ಮಾಡ್ತೀರಾ? ಬಿಸಾಡ್ತೀರಲ್ವಾ? ಬಿಸಾಡ್ಬಾರ್ದು. ಇದೈತಲ್ಲ, ಇದ್ರ ಒಳಗಡೆ ಡಂಪ್ ಮಾಡ್ಬೇಕು. ಈಗ ನೀವು ಚಾಕ್ಲೇಟ್ ತಿನ್ನಿ ಸರ್, ತೊಳಿ ತಿನ್ನಿ. ಈಗ ನೀವು ಆ ಪೇಪರ್ನ ಏನ್ ಮಾಡ್ತೀರಾ? ಡಸ್ಟ್ಬಿನ್ ಹಾಕ್ತೀನಿ ಸರ್. ಇಲ್ಲ ಆಚೆ ಬಿಸಾಕ್ತೀರಲ್ವಾ, ಅದನ್ನ ಇದ್ರೊಳಗೆ ಹಾಕಿ ಸರ್. ಈಗ ನಿಮ್ಗೆ ಏನ್ ಫೀಲ್ ಆಗುತ್ತೆ ಸರ್? ಸರ್ ಇದರಿಂದ ಪೊಲ್ಯೂಷನ್ ಜಾಸ್ತಿ ಆಗಲ್ಲ. ಪೊಲ್ಯೂಷನ್ ಅಂದ್ರೆ ಯಾವ ತರ ಸರ್? ಈಗ ನಾವು ಕೆಲವು ಟೈಮ್ ತಿಂದ್ಬಿಟ್ಟು ಬಿಸಾಡ್ಬಿಟ್ಟು ಹೋಗ್ಬಿಡ್ತೀವಿ, ಇದನ್ನ ಸೇವ್ ಮಾಡಕ್ ಬರ್ತೇವೆ. ಅಂದ್ರೆ ಇದು ನಾವು ಏಂತಕ್ಕೆ ಮಾಡ್ತೀವಿ ಅಂದ್ರೆ ಪರಿಸರದಲ್ಲಿ ಪ್ಲಾಸ್ಟಿಕ್ ಭೂಮಿಗೆ ಸೇರದೆ ಇರೋ ತರ ಮತ್ತೆ ನೀರಿಗೆ ಹೋಗದೆ ಇರೋ ತರ ನಾವು ಕಾಪಾಡ್ಬೋದು. ಅಂದ್ರೆ ಈಗ BBMP ಅವ್ರು ಏನ್ ಮಾಡ್ತಾರೆ, ಇದನ್ನ ತಗೊಂಡ್ ಹೋಗ್ಬೇಕಾದ್ರೆ ಗಾಳಿಗೆ ಎಲ್ಲ ಮತ್ತೆ ಆಚೆ ಗಾಳಿಗೆ ಬಿದ್ದೋಗ್ಬಿಡುತ್ತೆ, ಮತ್ತೆ ನೀರಲ್ಲಿ ಸೇರ್ಕೊಳ್ಳೋದ್ರಿಂದ ಏನ್ ತೊಂದರೆ ಆಗುತ್ತೆ ಅಂದ್ರೆ ಪ್ರಾಣಿಗಳು ಅಂದ್ರೆ ಜಲಚರ ಜೀವಿಗಳು ತೊಂದರೆ ಆಗುತ್ತೆ. ಮತ್ತೆ ಅವುಗಳಿಗೆ ಅಂದ್ರೆ ಅವು ತಿನ್ಬೋದು, ತಿಂದಾಗ ಏನಾಗ್ಬಿಡುತ್ತೆ, ನಾವು ಫಿಶ್ ತಿಂತೀವಿ, ನಾವು ತಿಂದಾಗ ಏನಾಗುತ್ತೆ, ನಮ್ಮ ಬಾಡಿಗೆ ಏನ್ ಸೇರ್ಕೊಳ್ಳುತ್ತೆ,